ಸಾವಿತ್ರಿ, ಏನ್ರಿ? ಸಾವಿತ್ರಿ, ಏನ್ರಿ? ನೀನ್ ಇಲ್ಲಿದ್ದೇನೋ? ನಾನು ಮನೇಲೆಲ್ಲ ಹುಡುಕ್ ಬಂದೆ. ರೀ, ನನ್ ಮನೆ ಬಿಟ್ರೆ ಹೊಲ, ಇನ್ನೆಲ್ರಿ ಹೋಗ್ತೀನಿ ಹೊಲ ಬಿಟ್ರೆ? ಇರ್ಲಿ ಬಿಡು, ನಡಿ ಹೋಗೋಣ. ಎಲ್ಲಿಗ್ರಿ ಹೋಗಿದ್ರಿ ಇಷ್ಟೊತ್ತಂಕನು? ಇಲ್ಲೇ ಊರಾಗೆ ಸುತ್ತಾಡಕ್ ಹೋಗಿದ್ದೆ ಕಣೆ. ಇಡೀ ಊರಲ್ಲೆಲ್ಲ ನಮ್ಮನೆ ವಿಷಯನೇ. ನಮ್ಮನೆ ವಿಷಯನಾ? ಹ್ಞೂ. ನಾವೇನ್ರಿ ಮಾಡಿದೀವಿ ಅಂತದು? ಅಯ್ಯೋ ಪೆದ್ದಿ, ನಿನಗೆ ಅರ್ಥ ಆಗಲ್ಲ ಕಣೆ. ರೀ, ಒಂದ್ ಸ್ವಲ್ಪ ಬಿಡಿಸಿ ಹೇಳಿ ಅರ್ಥ ಆಗಂಗೆ. ಊರವರೆಲ್ಲ ಶಿವಪ್ಪ ನಿಂದು ತುಂಬಿದ ಸಂಸಾರ ಕಣಪ್ಪ, ಇಬ್ರು ಮಕ್ಕಳು, ಇಬ್ರು ಸೊಸೆಯರು, ಎಲ್ಲಾರು ಅನ್ಯೋನ್ಯವಾಗಿದ್ದೀರಂತ ಸಂತೋಷ ಪಡ್ತಾರೆ. ಹೂನ್ ಸಾವಿತ್ರಿ, ಆ ದೇವ್ರು ನಮ್ ಸಂಸಾರನ ಚೆನ್ನಾಗಿ ಕಾಪಾಡ್ತಿದ್ದಾನೆ. ನಮ್ದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಕಣ್ರಿ. ಹಾ, ಆ ದೇವ್ರು ದೊಡ್ಡವನ್ ಕಣೆ. ಮಾವ, ಅತ್ತೆ ಮಾವ ಆಶೀರ್ವಾದ ಮಾಡಿ. ಹಾ, 100 ವರ್ಷ ಇಬ್ರು ಚೆನ್ನಾಗಿರ್ರಮ್ಮ. ನೋಡೆ ನನ್ನ ಸೊಸೆಯರು ಹಿರಿಯರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ. ಅದೇನು ನನ್ ಸೊಸೆರು ಅಂತೀರಾ? ನನಗೂ ಸೊಸೆಂದಿರೇ ಕಣ್ರಿ. ಇದರಲ್ಲೇ ಗೊತ್ತಾಗುತ್ತೆ ಕಣೆ ಅವ್ರ ಅಪ್ಪ ಅಮ್ಮ ಮನೆಯಲ್ಲಿ ಎಷ್ಟು ಸಂಸ್ಕಾರ ಕಲಿಸಿದ್ದಾರೆ ಅಂತ. ಹ್ಞೂನ್ರಿ, ಹುಟ್ಟಿದ ಮನೆಗೂ ಕೀರ್ತಿ, ಮೆಟ್ಟಿದ ಮನೆಗೂ ಕೀರ್ತಿ. ಎರಡೂ ಮನೆ ಗೌರವ ಉಳಿಸೋದು ಹೆಣ್ಮಕ್ಳೇ ಕಣ್ರಿ. ಹೂನ್ ಕಣೆ, ಈ ಪ್ರಪಂಚದಲ್ಲಿ ಎಲ್ಲಾ ಹೆಣ್ಣಿಂದನೇ ಕಣೆ. ಮಾವ ಯಾವಾಗ್ಲೂ ನೀವ್ ನಮ್ಮನ್ನ ಹೊಗಳ್ತಾನೇ ಇರಿ. ಹ್ಞೂ ಅಕ್ಕ, ಅತ್ತೆ ಮಾವದಿರಿಬ್ರು ಹೊಗಳ್ತಾನೆ ಇರ್ತಾರೆ. ಹಾಗೇನಿಲ್ಲಮ್ಮ. ಹಾ ಲಕ್ಷ್ಮಿ, ಎಲ್ಲಿ ನಿನ್ ಗಂಡ ರಮೇಶ? ಪೋಸ್ಟ್ ಆಫೀಸ್ಗೆ ಹೋಗಿದ್ದಾರೆ ಮಾವ. ಏನೋ ಒಂದು ಲೆಟ್ರ್ ಬಂದಿತ್ತಂತೆ. ಲೆಟ್ರಾ? ಯಾವುದಮ್ಮ? ಯಾವುದೋ ಒಂದು ಕೆಲ್ಸದ ಮೇಲೆ ಬಂದಿತ್ತಂತೆ ಮಾವ. ಹಾ ಸರಿ, ಒಳ್ಳೇದಾಗ್ಲಿ ಬಿಡು. ನಿನ್ ಗಂಡ ಇಲ್ಲಮ್ಮ ಕೃಷ್ಣ? ಅಯ್ಯೋ ಮಾವ, ಇಲ್ಲೇ ಎಲ್ಲೋ ಇರ್ತಾರ ಬಿಡಿ. ಅಯ್ಯೋ ರೀ, ಮರ್ತೆ ಕಣ್ರಿ, ಅವನು ಮ್ಯಾಗಳ ಬದಿಗೆ ನೀರ್ ಬತ್ತಿರ್ಲಿಲ್ಲ, ಪೈಪ್ ಸರಿ ಮಾಡ್ತೀನಿ ಅಂತ ಹೋದ. ಅತ್ತೆ ಮಾವ, ಟೀ ತಂದಿದ್ದೀನಿ, ಕುಡಿಯೋಣ ಬನ್ನಿ, ಎಲ್ಲ ತನ್ಗಾಗುತ್ತೆ. ಎಲ್ರೂ ಒಟ್ಟಿಗೆ ಕುಡಿಯೋಣ ನಡೀರಮ್ಮ. ಸರಿ ಹಾ, ಮಾವ. ಸಾವಿತ್ರಿ ಬಾ. ಕೃಷ್ಣ, ಕೆಲಸ ಎಲ್ಲ ಆಯ್ತೇನಪ್ಪ? ಅಮ್ಮ, ಕೆಲಸ ಎಲ್ಲ ಆಯ್ತಮ್ಮ. ಏನೆಲ್ಲ ಒಟ್ಟಿಗೆ ಹಿಂಗ್ ಬಂದ್ಬಿಟ್ಟಿದ್ದೀರಾ? ಯಾಕ್ರಿ, ಬರ್ಬಾರ್ದೇನ್ರಿ? ಬರಬಾರ್ದು ಅಂತ ಏನಿಲ್ಲ ಮಾರಮ್ಮ. ನಾನೇನ್ ಏ ಮಾರಮ್ಮ? ಪಲ್ಲವಿ, ಸುಮ್ಕೆ ಇರು. ನೋಡಿ ಅತ್ತೆ ಮತ್ತೆ ಹೆಂಗ್ ರೇಗಿಸ್ತಾರೆ. ಬಿಡಮ್ಮ ಪಲ್ಲವಿ, ಸುಮ್ಮನೆ ತಮಾಷೆಗೆ ಹೇಳ್ತಾನೆ. ಮಾವ ಹೇಳಿದಾರೆ ಅಂತ ಸುಮ್ನೆ ಬಿಟ್ಟಿದೀನಿ, ಇಲ್ಲ ಅಂದ್ರೆ ನಿಮ್ ಕತೆ ಅಷ್ಟೇ. ಆಯ್ತು ಚಿನ್ನಮ್ಮ, ತಪ್ಪಾಯ್ತು. ಹಂಗಿರ್ಬೇಕು. ಅಪ್ಪ, ಅಮ್ಮ, ಯಾಕೋ ಏನಾಯ್ತು? ಅಪ್ಪ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ದೆ, ಇಂಟರ್ವ್ಯೂ ಕರೆದಿದ್ದಾರೆ, ನಾಳೆನೇ ಹೋಗ್ಬೇಕಪ್ಪ. ಹೌದೇನ್ರಿ? ಹೌದ ಮಗ್ನೆ, ನಿನಗೆ ಕೆಲಸ ಸಿಗ್ಲಿ ಅಂತ ಹೇಳಿ ಸಿದ್ದಪ್ಪಗೆ ಹರಕೆ ಹೊತ್ತಿದ್ನಪ್ಪ. ಹೆಂಗೋ ಇಂಟರ್ವ್ಯೂಗೆ ಹೋಗಿ ಕೆಲಸ ಸಿಕ್ಕಿದ್ರೆ ಒಳ್ಳೇದಾಗತ್ತೆ. ಹೆಂಗೋ ಒಳ್ಳೆ ಸುದ್ದಿ ತಂದಿದ್ಯಪ್ಪ. ಪಲ್ಲವಿ, ಟೀ ತಂದಿದ್ದೀನಿ ಅಂದಲ್ಲ, ಕೊಡಮ್ಮ, ಬಾಯಿ ಸಿಹಿ ಮಾಡ್ಕೊಂಡ್ಲಿ. ರಮೇಶ, ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮೂರ್ಗೆ ಒಳ್ಳೆ ಗೌರವ ತರ್ಬೇಕಪ್ಪ. ರಮೇಶ, ಎಲ್ಲ ದೇವ್ರ ದಯೆ. ನಿಂಗೂ ಒಳ್ಳೆ ಹೆಸರು ಬರ್ಬೇಕು, ನೀನು ಚೆನ್ನಾಗಿರ್ಬೇಕಪ್ಪ. ಆಯ್ತದ್ಕೆ. ಅಕ್ಕ, ಟೀ ತಂದಿದ್ಯಲ್ಲ, ಕೊಡಕ್ಕ. ಅಣ್ಣ, ಏನಾಯ್ತಣ್ಣ? ಯಾಕಣ್ಣ ಹಿಂಗಿದ್ ಮಾಡ್ತಾ ಇದೀಯಾ? ಚೌಡಿ ಒಕ್ಕಾಳು. ಚೌಡಿನ? ಯಾವ್ದಣ್ಣ? ನಮ್ಮೂರಲ್ಲಿ ತುಂಬಾ ಕುಟುಂಬ ಇದೆ, ಬೇರೆ ಮಾಡಿಸ್ಬೇಕಂತ ಚೌಡಿ ಹೇಳ್ತಾ ಐತೆ. ಯಾಕೋ ಹಿಂಗ್ ನೋಡ್ತಿದ್ಯಾ? ಯಾಕೂ ಇಲ್ಲಣ್ಣ. ಚೌಡಿ ನನ್ ಬಗ್ಗೆ ಏನ್ ಹೇಳ್ತಾಳಣ್ಣ? ಇದ್ಯಾವ್ದು ಚೌಡಿ ತಲೆ ಗಿರ್ರ ಅಂತೈತೆ. ಯಾಕ್ಲ, ಏನಾಯ್ತು? ಒಂದ್ ಹುಡುಗಿ ಐತಂತೆ. ಅಣ್ಣ, ಆ ಹೆಣ್ಣು ನನ್ಗೆ ಕೊಡಿಸ್ಬಿಡಣ. ನಿನ್ ಪಾದ ತೊಳೆದು ನೀರ್ ಕುಡಿದು ಬಿಡ್ತೀನಣ್ಣ. ಹೊಸಿ ಹಮ್ಮಿಕೊಂಡಿರ್ಲ, ಹೌದು, ತಿಂದು ಕೂಡ್ಬೇಕಲ್ಲ. ಕೂಡುತ್ತೆ ಅಣ್ಣ.
ಗಿಡ ಜೋಡು ಸರಿ ಇಲ್ಲ ಅಣ್ಣ ಇವನ್ ತಲೆ ಮೇಲೆ ಕೂದ್ಲೆಲ್ಲ ಉದ್ರೋಗವೆ. ಏಯ್ ಏನ್ ಹೇಳ್ತೀಯಲ್ಲ ಎತ್ತೋ ಕೈ ಎತ್ತೋ. ಏ ನಡಿಯ ನೀನು ನಡಿಯ. ಆಯ್ತು ಹೋಗ ಹೋಗ. ಆ ಹುಡ್ಗ ಹೇಳೋದು ಸರಿಯಾಗೈತಲ್ಲ. ಅವನ್ ಯಾತ್ ಹೇಳ್ತಾನಣ್ಣ? ಲೇ ಏಜ್ ಮ್ಯಾಚ್ ಆಗ್ಬೇಕಲ್ವಾ? ಏನಣ್ಣ ಈಗಿನ ಕಾಲದಲ್ಲಿ ಏಜು ಅಂತ ಯಾಕಣ್ಣ ಹೋಯ್ತೀಯ? ಗೇಜು ಮುಖ್ಯ ಅಣ್ಣ. ಹೌದಲ್ವಾ? ನೀನ್ ಹೇಳೋದು ಸರಿಯಾಗೈತಲ್ಲ. ಹೌದು ಮತ್ತೆ ಈಗಿನ ಕಾಲದಲ್ಲಿ ರೀಲ್ಸು ಅಂತ ಗೇಜ್ ಹಿಡ್ಕೊಂಡು ಓಡಾಡ್ತಾರಲ್ಲ. ಅದಕ್ಕೆ ಕಾರಣ ಹೇಳಿದ್ದು ಬಾರಣ ಹೋಗೋಣ. ಈ ನನ್ ಮಗನ್ ಕಬ್ನ ಕಾದೈತಲ್ಲ, ಸರಿಯಾಗಿ ತಟ್ಟಿಸ್ತೀನಿ ನೋಡು. ರೀ ನೀವು ಕೆಲ್ಸಕ್ಕೆ ಸೇರಿದ್ಮೇಲೆ ಒಂದ್ ಪುಟ್ ಮನೆ ಮಾಡ್ಕೊಳ್ಳೋಣ ರೀ. ಆಯ್ತು ಚಿನ್ನ, ಮಾಡ್ಕೊಳ್ಳೋಣ. ರೀ ಹ್ಮ್? ರೀ ಹೇಳು ಲಕ್ಷ್ಮಿ. ನಿಮ್ಮನ್ನ ನೋಡ್ತಿದ್ರೆ ನಮ್ಗೊಂದ್ ಮಗು ಬೇಕನ್ಸ್ತಿದೆ. ಅಯ್ಯೋ ನನ್ ಮುದ್ದು ಬಂಗಾರಿ, ಇವತ್ತಲ್ಲ ನಾಳೆ ಆ ದೇವ್ರು ಕರುಣೆ ತೋರ್ಸಿದ್ರೆ ನಮಗೂ ಮಕ್ಳಾಗುತ್ತೆ. ಅಯ್ಯೋ ರೀ, ಆ ದೇವ್ರು ಯಾವಾಗ ಕರುಣೆ ತೋರಿಸ್ತಾನೆ. ಲಕ್ಷ್ಮಿ, ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ರೀ. ಅಣ್ಣ ಅಲ್ಲಿ ನೋಡೋಣ. ಏ ಮಾರ, ಆ ಜೋಡಿನ ಅಗಲಿಸ್ಬೇಕು. ಚೌಡಿ ಹೇಳ್ತಿದ್ದಾಳೆ. ಬ್ಯಾಡ ಕಣಣ್ಣ. ಏ ನಾನು ಹೇಳ್ದಂಗೆ ಕೇಳೋ. ಹೆಂಗ್ ಸಿಗ್ತಾಳೆ? ಆಯ್ತಣ್ಣ ನಡಿಯೋಣ. ಬಾ. ಅಕ್ಕ, ನಿನ್ನಂತವಳು ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಕಣೆ. ಅಕ್ಕನಾಗಿ ಪಡೆದಿದ್ದು ಅದೃಷ್ಟ ಕಣೆ. ಲಕ್ಷ್ಮಿ ತುಂಬಾ ಒಳ್ಳೆಯವಳ ಥರ ಆಡ್ಬೇಡ ಕಣೆ. ನಿನ್ ಮೇಲೆ ನನ್ಗೆ ಅನುಮಾನ ಇದೆ ಕಣೆ. ಯಾಕೆ ಅಕ್ಕ ಮಾತಾಡ್ದೆ ಹಿಂಗೆ ಕೂತವಳೆ? ಏ ಅಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಲಕ್ಷ್ಮಿ, ಸುಮ್ಮನೆ ಕುಂತಿದ್ದೆ. ಬಾ ಹೋಗೋಣ. ಬಾ. ಯಾಕ್ರಿ ಹಂಗ್ ಟೆನ್ಷನ್ ಅಲ್ಲಿ ತಿರ್ಗಾಡ್ತಾ ಇದೀರಾ? ರಮೇಶ ಇವತ್ತು ಇಂಟರ್ವ್ಯೂ ಹೋಗ್ತಿದ್ದಾನೆ ಕಣೆ. ಏನಾಗುತ್ತೋ ಏನೋ. ಆಗೋದಾಗುತ್ತೆ ಬಿಡ್ರಿ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ದೇವ್ರು ನಮ್ ಕಡೆ ಇದ್ದಾನೆ. ದೇವರು ನಮ್ ಕಡೆ ಇದ್ದಾನೆ ಕಣೆ, ಅದಕ್ಕೆ ಕಣೆ ಎಲ್ಲ ಒಳ್ಳೇದಾಗ್ತಿರೋದು. ಮತ್ತೆ ಬಿಡಿ, ಇದು ಆಗುತ್ತೆ. ಅಪ್ಪ, ಇಂಟ್ರ್ಯೂಗೆ ಬರ್ತೀನಪ್ಪ, ಆಶೀರ್ವಾದ ಮಾಡಿ. ಹೋಗ್ಬಾಪ. ಅಮ್ಮ, ಇಂಟ್ರ್ಯೂಗೆ ಹೋಗಿ ಬರ್ತೀನಿ, ತಡ ಮಾಡ್ಬೇಡ, ಆಶೀರ್ವಾದ ಮಾಡು. ಹೋಗ್ಬಿಟ್ ಬಾ. ಲಕ್ಷ್ಮಿ, ಒಳ್ಳೇದಾಗ್ಲಿ, ಹೋಗ್ಬಾಪ. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ಸರಿ ರೀ. ಅಣ್ಣ ಅದಕ್ಕೆ ಎಲ್ಲೋದ್ರು? ರಮೇಶ, ಎಲ್ಲೋಗಿದ್ದಣ್ಣ? ದೇವಸ್ಥಾನಕ್ಕೆ ಕಾಯಿ ಕೊಟ್ಟಿದ್ವಿ, ಹಾಗೆ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿದ್ವಿ. ಹಾಂ ಪಲ್ಲವಿ, ಕುಂಕುಮ ಇಡಮ್ಮ. ರಮೇಶ, ನಿಂಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ವಿ ಕಣೋ. ಆಯ್ತು ಅದಕ್ಕೆ. ಸರಿ, ನಾನು ಇನ್ನು ಬರ್ತೀನಿ. ಒಳ್ಳೇದು. ಲಕ್ಷ್ಮಿ, ಬರ್ತೀನಿ. ಇಂಟ್ರೂ ಏನಾಯ್ತಂತ ಫೋನ್ ಮಾಡಿ ಹೇಳ್ರಿ. ಆಯ್ತು, ಬರ್ತೀನಿ. ಬಾಯ್ ರಮೇಶ. ಅಣ್ಣ, ಹೋಗ್ಬಾ. ಬಾಯಣ್ಣ, ಬಾಯಣ್ಣ. ಒಳ್ಳೇದಾಗ್ಲಪ್ಪ. ಪಲ್ಲವಿ, ಲಕ್ಷ್ಮಿ, ನಾವು ಹೊಲ್ದತ್ರ ಹೋಗಿ ಬರ್ತೀವಿ. ಹಾ ಸರಿ ಮನೆ ಮಾವ. ಕಡೆ ಹುಷಾರಮ್ಮ. ಸರಿ ಅತ್ತೆ. ಬಾ. ಹಾಂ ಪಲ್ಲವಿ, ನಾನು ಸ್ವಲ್ಪ ಗಿಡಕ್ಕೆ ನೀರು ಕಟ್ಟಬೇಕು, ನಾನು ಹೋಗಿ ಬರ್ತೀನಿ. ಸರಿ ರೀ. ಬಾಬಾ, ನಾನು ಬರ್ತೀನಿ. ಆಯ್ತು ಬಾರಮ್ಮ. ಅಕ್ಕ, ಮನೇಲಿ ಸಾಂಬಾರ್ ಮಾಡಿಟ್ಟಿದ್ದೀನಿ, ಅನ್ನ ಮಾಡ್ಕೊಂಡು ತಗೊಂಬ. ಇರೇ, ಆಮೇಲೆ ನಾವು ನಿಧಾನಕ್ಕೆ ಹೋಗೋಣ. ನೀನ್ ನಿಧಾನಕ್ಕೆ ಬಾ ಅಕ್ಕ. ಸರಿ ಆಯ್ತು. ಏನಮ್ಮ ಪಲ್ಲವಿ? ಯಾರು? ಇಲ್ಲಿ ನೋಡು, ಇಲ್ಲಿ ನೋಡು. ಚೆನ್ನಾಗಿದ್ಯಾ? ಅಣ್ಣ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಪಲ್ಲವಿ, ನಿನ್ ಸಂಸಾರ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಆಗ್ತಿದೆ. ಯಾಕಣ್ಣ, ಏನಾಯ್ತು? ನನ್ ಸಂಸಾರ ಚೆನ್ನಾಗೇ ಇದೆಯಲ್ಲ. ಅಲ್ಲಿ ನೋಡಮ್ಮ, ಅಲ್ಲಿ ನಕ್ಕು ನುಳಿತಿದ್ದಾರೆ. ನಿನ್ ಸಂಸಾರದ ವಿಷಯ ನನ್ಗೆ ಯಾಕಮ್ಮ? ಬರ್ತೀನಿ. ಅಯ್ಯೋ, ಏನಪ್ಪ ಇದು? ನಿಜವಾಗ್ಲೂ ಇವ್ರು ಹೇಳ್ದಂಗೆ ಆಗ್ತಾ ಇದ್ಯಾ? ಹಾಂ ಲಕ್ಷ್ಮಿ, ಆ ಪೈಪ್ ಇಟ್ಕೊಳಮ್ಮ. ಹಾಂ, ನಮ್ಮ ರಮೇಶ ಕೆಲ್ಸಕ್ಕೆ ಹೋಗಿದ್ದಾನೆ, ಕೆಲಸ ಸಿಗುತ್ತೆ ನನ್ನ ತಮ್ಮಂಗೆ. ನನ್ನ ತಮ್ಮ ಗ್ರೇಟು, ಯಾವತ್ತೂ ಹೌದು ಬಾಬಾ. ಏನಾದರೂ ಸಾಧನೆ ಮಾಡ್ತಾನೆ. ಹಾ ಬಾಬಾ. ಒಳ್ಳೆ ಹೆಸರು ತರ್ತಾನೆ ನಮ್ಮೂರಿಗೆ, ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ. ಹಾಂ ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತಮ್ಮ? ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತಮ್ಮ? ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತಮ್ಮ? ಇದ್ದಾಳಮ್ಮ ಲಕ್ಷ್ಮಿ. ಲಕ್ಷ್ಮಿ, ಅಯ್ಯೋ ಏನಾಯ್ತಪ್ಪ? ಲಕ್ಷ್ಮಿ ಇದ್ದಾಳಮ್ಮ. ಅಯ್ಯೋ ಏನಾಯ್ತಪ್ಪ? ಲಕ್ಷ್ಮಿ,
ಅಯ್ಯೋ ಲಕ್ಷ್ಮಿ, ಏನಪ್ಪ ಮಾಡೋದೀಗ? ಅಯ್ಯೋ ಏನಾಯ್ತಮ್ಮ? ಲಕ್ಷ್ಮಿ ಎದ್ದೇಳಮ್ಮ, ಯಾಕಮ್ಮ? ಅಯ್ಯೋ ನಿಧಾನ ನಿಧಾನ. ರೀ ಹಾ, ನಿಧಾನ. ಏನ್ ಮಾಡ್ತಿದ್ದೀರಾ ನೀವು? ಪಲ್ಲವಿ, ಅದು ಲಕ್ಷ್ಮಿಗೆ ತಲೆ ಸುತ್ತ ಬಂದು ಬಿಟ್ಬಿಟ್ಲು. ಛೀ, ಪಲ್ಲವಿ ನಿಂತ್ಕೋ, ಪಲ್ಲವಿ. ಲಕ್ಷ್ಮಿ ಹಾ ನಿಧಾನ, ಬಾ ನಿಧಾನಮ್ಮ, ನಿಧಾನ. ಪಲ್ಲವಿ ಯಾಕೆ ಮಾತಾಡ್ದಂಗೆ ಮೊದಲು? ಪಲ್ಲವಿ, ಅಪ್ಪ ಪಲ್ಲವಿ. ಹೇಯ್, ಅಪ್ಪ ನಾನೇನ್ ಮಾಡ್ದೆ ಅಪ್ಪ? ಮಾವ ಬಾವಂಗ್ ಯಾಕೆ ಕುಡಿತಾ ಇದ್ದೀರಾ? ಅಕ್ಕ ನೀವಾದ್ರೂ ಹೇಳಿ ಅಕ್ಕ. ಛೀ ತೂ ಅಸಹ್ಯ. ನೀ ನನ್ನನ್ನು ಮಾತಾಡ್ಸ್ಬೇಡ, ಹೋಗು. ಅಯ್ಯೋ ದೇವ್ರೆ, ನಮ್ ಸಂಸಾರಕ್ಕೆ ಏನಾಯ್ತಪ್ಪ? ಯಾರ್ ಕಣ್ ಬಿತ್ತಪ್ಪ? ಅಣ್ಣ, ಅಪ್ಪ ಏನಾಯ್ತಪ್ಪ? ಲಕ್ಷ್ಮಿ ಏನಾಯ್ತು? ಅದು- ಲಕ್ಷ್ಮಿ ರೀ ಅದಕ್ಕೆ ಏನಾಯ್ತು? ನನ್ನೇನ್ ಕೇಳ್ತೀಯಾ? ಹೋಗಿ ನಿನ್ ಹೆಂಡ್ತಿನೇ ಕೇಳ್ಕೊ ರಮೇಶ. ಲಕ್ಷ್ಮಿ ರೀ ರಮೇಶ, ನಿನ್ ಹೆಂಡ್ತಿ ನನ್ ಗಂಡನ್ ಜೊತೆ ತೋಟದಲ್ಲಿ ಚಕ್ಕಂದ ಆಡ್ತಿದ್ಲು ಕಣೋ. ಪಲ್ಲವಿ ಸಾಕ್ ನಿಲ್ಸು. ಏಯ್ ನೀನ್ ಇಂಥ ಕೆಲಸ ಮಾಡ್ತೀಯಾ? ಸೊಂಟ ಅಣ್ಣ ಅಂತ ತಿಳ್ಕೊಂಡಿದ್ನಲ್ಲೋ, ಇಂಥ ಕೆಲಸ ನೀನ್ ಮಾಡೋದಿಲ್ಲ. ನಿನ್ನ ಅಯ್ಯೋ ನೀನು ರೀ, ಬಿಡಲ್ಲ ಅಯ್ಯೋ, ಕಣಲೇ. ಯಾರು ಬಿಡು. ಬಿಡು. ಎಂತ ಅಣ್ಣನ ನೀನು? ನನ್ ತಮ್ಮಿ ಏಯ್, ಬಿಡ್ರಿ, ಯಾರು ರೀ. ಬಿಡು. ರೀ. ಬಿಡಪ್ಪ ನೀನು. ಯಾರ್ ಕಣ್ ಬಿಡ್ತಾರಪ್ಪ ಏಯ್, ನಮ್ಮ ನಮ್ ಸಂಸಾರ? ಸಂಸಾರ ಕ್ಯಾಮೆರಾ ಕಣ್ಣಲ್ಲಿ ಹಿಡಿಯೋದು, ಲೇ. ಹವ, ಬಿಡಿ ಬಿಡಲ್ಲ ಬಾವ. ಕಣಲೇ. ಬಿಡಿ ಬಾವ. ಎಂತ ಅಣ್ಣನ ನೀನು? ಬಿಡಿ ಬಾವ. ಎಷ್ಟ್ ಚೆನ್ನಾಗಿ ಅಪ್ಪ ಬಿಡಪ್ಪ ನೀನು ಇಲ್ಲಿ. ಹುಟ್ಟಿದ ಅನ್ಸ್ಬಿಡ್ತೀನಿ ಅವತ್ತು. ಬಿಡಪ್ಪ ಬಿಡಪ್ಪ ನೀನು ಇಲ್ಲಿ. ಬನ್ರಿ, ಬನ್ನಿ ಬನ್ನಿ. ಸಾಯಿ. ಹೋಗೋ ರಮೇಶ್, ಹೋಗೋ. ರಮೇಶ ನನ್ ಮೇಲೆ ಕೈ ಮಾಡ್ತೀರಾ? ಸುಮ್ನೆ ಇರು. ನಾನೇನು ತಪ್ಪು ಮಾಡಿದೆ ನಿನಗೆ? ರೀ, ದೇವ್ರು ದಿಂಡ್ರಿ ಅಂತೀರಲ್ಲ ನೀವು. ಎಲ್ರಿ ಇದಾನ್ ನಿಮ್ ದೇವ್ರು? ನಮ್ ಸಂಸಾರದಲ್ಲಿ ಏನೇನೋ ಆಗ್ತಾ ಇದೆ. ಆ ದೇವ್ರ ಇದಾನ ಕಣೆ, ಅವನ್ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಎಲ್ಲಿದಾನೋ? ನನಗಂತೂ ಬದುಕ್ಬೇಕೋ ಸಾಯ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ಬೇಡ ಕಣೆ, ಎಲ್ಲದಕ್ಕೂ ಆ ದೇವ್ರ ಇದಾನೆ. ರೀ ನಾನು ಯಾವ ತಪ್ಪು ಮಾಡಿಲ್ಲ ರೀ. ತಪ್ಪು ಮಾಡಿಲ್ಲ ಅಂದ್ರೆ ತೋಟದಲ್ಲಿ ಏನ್ ಮಾಡ್ತಿದ್ರಿ ನೀವು? ಅವನ್ ಯಾಕೆ ನಿನ್ನ ಎತ್ಕೊಂಡ್ ಬಂದ? ನನ್ನ ಮಾತು ಕೇಳ್ರಿ, ಅಂಥದ್ದೇನೂ ಆಗಿಲ್ಲ. ಏನ ಅಂಥದ್ದೇನೂ ಆಗಿಲ್ಲ ಅಂದ್ರೆ ಅದಕ್ಕೆ ಅವ್ರು ಸುಳ್ಳು ಹೇಳ್ತಾರಾ? ರೀ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಆಯ್ತು ಆಯ್ತು, ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅವತ್ತು ಓಡಿಸ್ತೀನಿ ನಿನ್ನ. ಹೆಂಗ್ ಕುಂತಳ್ ನೋಡು, ತುಂಬಿದ ಸಂಸಾರನ ಹಾಳು ಮಾಡಿ ಬೆಂಕಿ ಇಟ್ಟಲ್ಲಿ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಲ್ಲ. ಥೂ. ರೀ, ಎಲ್ರೂ ಬಣ್ಣ ಹಚ್ಕೊಂಡ್ ನಾಟಕ ಮಾಡಿದ್ರೆ ನೀವು ಬಣ್ಣ ಹಾಕ್ದೇನೆ ನಾಟಕ ಆಡ್ತೀರಾ. ಗೊತ್ತು ಬಿಡಿ ನಿಮ್ ಬಂಡವಾಳ ಎಲ್ಲ. ಲೇ 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 ನಿನ್ ಮಾನ ಮರ್ಯಾದೆ ಐತೇನೆ? ಒಂದಲ್ಲ ಒಂದಿನ ಸತ್ಯ ಗೊತ್ತಾದಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಆ ದೇವ್ರು ನಿನ್ಗೆ ತಕ್ಕನಾದ ಶಿಕ್ಷೆ ಕೊಡ್ತಾನೆ. ಥೂ, ಇಲ್ಲೇ ಬಿದ್ದು ಸಾಯಿ. ದೂರ ಮನಸ್ಸೇ ನೀ ದೂರ ಎಂದು ಇಲ್ಲದ ಹೃದಯಕ್ಕೆ ನೀ ಬಾರ.
ಕಾಣದ ಕಥೆಗೆ ಬಣ್ಣ ಹಚ್ಚಿ ನಗುವೆ ಯಾವ ಜನ್ಮದಲ್ಲಿ ನಾ ಮಾಡಿದ ಪಾಪವೇ ಜೇನುಗೂಡಿಗೆ ಕಲ್ಲು ಎಸೆದು ನಗುವುದೇ ನಂಬಿದ ಮನಸ್ಸಿಗೆ ಬೆಂಕಿ ಇಡುವುದೇ ಯಾರ ಮಾತ ಕೇಳಿ ನೀ ಹಿಂಗ ಮಾಡಿದೆ ನಗುವ ಹೂವಿನಂತ ಕುಟುಂಬ ಹೊಳೆದೆ ದೂರ ದೂರ ಮನಸ್ಸೇ ನೀ ದೂರ ಎಂದು ಇಲ್ಲದ ಹೃದಯಕ್ಕೆ ನೀ ಬಾರ ಕಾಣದ ಕಥೆಗೆ ಬಣ್ಣ ಹಚ್ಚಿ ನಗುವೆ ಯಾವ ಜನ್ಮದಲ್ಲಿ ನಾ ಮಾಡಿದ ಪಾಪವೇ ಸಾವಿರ ಜನುಮವೇ ಬಂದರು ಈ ಭೂಮಿಯೇ ಬಾಯಿ ಬಿಟ್ಟರು ಪ್ರತಿ ಕ್ಷಣವು ನಿನ್ನ ಬಿಟ್ಟು ಇರಲಾರೆನು ಮಾತಾ ಹೇಳಿ ತಪ್ಪಿದೆ ನೀನು ದೂರ ದೂರ ಮನಸ್ಸೇ ನೀ ದೂರ ಎಂದು ಇಲ್ಲದ ಹೃದಯಕ್ಕೆ ನೀ ಬಾರ ಕಾಣದ ಕಥೆಗೆ ಬಣ್ಣ ಹಚ್ಚಿ ನಗುವೆ ಯಾವ ಜನ್ಮದಲ್ಲಿ ನಾ ಮಾಡಿದ ಪಾಪವೇ ಓಹೋ ಚೋಡಿ ಬಂತು ಸೀನಣ್ಣ ಏನಣ್ಣ ನಿನ್ ಪ್ಲಾನು ಸರಿಯಾಗಿರೋ ಬಾಂಬ್ನೆ ಇಕ್ಬಿಟ್ಟಲ್ಲಣ್ಣ ಎಲ್ಲ ನಾಶ ಎಲ್ಲ ಸರ್ವ ನಾಶ ಕಣಣ್ಣ ನಾನಂದ್ರೆ ಏನು ಮಠಾಶ್ ಲಗ್ಗಣ ಸಂಸಾರ ಕೂಡ್ಸೋದು ಗೊತ್ತು ಅಗ್ಲಿಸೋದು ಗೊತ್ತು ಮಾರ ಅಣ್ಣ ನೀನ್ ಸೂಪರ್ ಕಣಣ್ಣ ಹೆಂಗೆ ನಾನು ನಿಂಗೊಂದು ನೋಡಿದ್ದೀನಿ ಕಣ್ಲ ಹೌದೇನಣ್ಣ ಯಾವಾಗಣ್ಣ ಮದ್ವೆ ಮಾಡಿಸ್ತೀನಿ ಈ ವಿಷಯ ಯಾರ ಕೂಟ ಹೇಳ್ಕೊಡ್ದು ನಾನ್ ಸುಮ್ನಿದ್ರು ಚೌಡಿ ಸುಮ್ನಿರಲ್ಲ ಆಯ್ತಣ್ಣ ನೀವ್ ಹೇಳ್ದಂಗೆ ಆಯ್ತಣ್ಣ ಏನೋ ಕುಳ್ಳ ಸೀರೆ ಇದ್ದಾನಲ್ಲ ಅವನು ನಿಮ್ ಫ್ಯಾಮಿಲಿಗೆ ಬೆಂಕಿ ಇಡ್ಬೇಕು ಅಂತ ಮಾತಾಡ್ತಿದ್ದ. ನಾನು ಖುದ್ದಾರು ಕಿವಿಯಿಂದ ಕೇಳಿಸ್ಕೊಂಡೆ. ಎಲ್ಲಿದ್ದಾನೋ ಅವನು? ಅಗಾಲು ಹೊಲದಲ್ಲಿದ್ದಾನೆ. ಎಲ್ಲಿ ತಾಳು ಹೋಗಿ ಒದ್ಬಿಡ್ತೀನಿ ಹಿಡ್ಕೊಂಡು ಅವನ್ನ. ಯಾಕೋ ಏನಾಯ್ತು ಪ್ರೀತು? ಅವನು ಕುಳ್ಳ ಸೀರೆ ಇದ್ದಾನಲ್ಲ ಅವನು ನಿನ್ ಮುಂದೆ ಏನೇನೋ ಅನ್ನಲ್ಲಕ್ಕ, ಅದ್ಯಾವುದು ನಿಜ ಅಲ್ಲಕ್ಕ. ಅವರು ಅಲ್ಲಿ ಮಾತಾಡ್ತಿದ್ರು, ನಾನು ಕೇಳಿಸ್ಕೊಂಡೆ. ಅವನು ನಿನ್ ಸಂಸಾರ ಹೊಡಿಬೇಕು ಅಂತ ಅಲ್ಲಿ ಪ್ಲಾನ್ ಮಾಡ್ತಿದ್ದ. ನನ್ ಮಗ ಇಷ್ಟೆಲ್ಲ ಮಾಡಿದನ? ಇರು ಅವನ್ಗೆ ನಮ್ಮ ಮಾವಂಗೆ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ ಹಬ್ಬ. ಏನಣ್ಣ ನೀನು ಮನೆ ಒಡೆಯೋದ್ರಲ್ಲಿ ನಂಬರ್ 1 ಕನ್ನಡ ನೀನು. ಚೌಡಿ ಎಲ್ಲ ನೀನ್ ಆಟ ಕನ್ನಡ. ಚೌಡಿ ಕಣೋ, ಚೌಡಿ ಪ್ರಭಾವ ಕಣೋ. ನನ್ನ ಮಕ್ಕಳ ನಿಜ ಹೇಳ್ತೀನಿ ಅಣ್ಣ, ನಿನ್ ಸಂಸಾರ ಹಾಳು ಮಾಡಿ ಸೀನ ಕನ್ನಡ, ನಾನೆಲ್ಲ ಕನ್ನಡ. ಬಿಡೋಣ ಚೌಡಿ ಹೇಳಿದ್ ಚೌಡಿ. ರಮೇಶ ನನ್ನನ್ನು ಕ್ಷಮಿಸ್ಬಿಡು. ಲಕ್ಷ್ಮಿ ನನ್ನನ್ನು ಕ್ಷಮಿಸ್ಬಿಡೆ. ಎಲ್ಲ ನನ್ನಿಂದನೇ ಆಯ್ತು ಕಣೋ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಅಮ್ಮ, ಲಕ್ಷ್ಮಿ, ಪಲ್ಲವಿ, ಮಾವ, ಅತ್ತೆ, ನನ್ನ ಕ್ಷಮಿಸ್ಬಿಡಿ ಇಬ್ರು. ಎಲ್ಲ ನನ್ನಿಂದನೇ ಆಗಿದ್ದು. ಇರ್ಲಿ ಬಿಡಮ್ಮ, ಇದೊಂದು ಕೆಟ್ಟಗಳಿಗೆ
ಮಾವ ರಮೇಶಂಗೆ ಹೇಳಿ ಮಾವ, ಅವನೇನು ಮಾತಾಡ್ತಾನೆ ಇಲ್ಲ. ರಮೇಶ, ಆಗಿದ್ದಾಯ್ತು, ಬಿಟ್ಬಿಡು ಅಲ್ಲಿಗೇನೆ. ಆಯ್ತಪ್ಪ. ಲಕ್ಷ್ಮಿ, ನೀನು ಸಹ ಮರ್ತು ಬಿಡಮ್ಮ. ಸರಿ ಮಾವ. ಅತ್ತೆ, ಕೃಷ್ಣ ತೋಟದ ಕಡೆ ಹೋದ್ರು. ತೋಟದ ಕಡೆ ಹೋದ್ನಾ? ಬರ್ರಿ ಎಲ್ಲರೂ ಹೋಗೋಣ. ಅಣ್ಣ, ನಡೆದಿದ್ದೇನು ಅಂತ ಗೊತ್ತಿಲ್ಲದೆ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಣ್ಣ. ಕೃಷ್ಣ, ಅವನು ನಿನ್ನ ತಮ್ಮ ಕಣೋ. ಕೃಷ್ಣ, ರಮೇಶ, ಎಲ್ಲ ಮರ್ತುಬಿಟ್ಟು ಮೊದಲ ಥರ ಇರ್ರಪ್ಪ. ಚೆನ್ನಾಗಿರ್ರಿ. ರೀ, ಆಗಿದ್ದಾಗೋಯ್ತು, ಎಲ್ಲ ನನ್ನಿಂದನೇ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಎದ್ದೇಳು ಪಲ್ಲವಿ. ನೀನು ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಕಣೋ ನನ್ನ ಆಸೆ. ನೀನು ಒಳ್ಳೆ ಕೆಲಸದಾಗಿದ್ದು ನಮ್ಮೂರಿಗೆಲ್ಲ ಒಂದು ಒಳ್ಳೆ ಹೆಸರು ತರ್ಬೇಕು ಕಣೋ. ಆಗಲೇ ನಮ್ಮ ಕುಟುಂಬಕ್ಕೂ ಒಂದು ಒಳ್ಳೆ ಹೆಸರು ಬರೋದು. ಬಾರೋ ರಮೇಶ, ನೀನು ನನ್ನ ತಮ್ಮ ಕಣೋ. ನಾವು ಯಾವತ್ತೂ ಒಂದಾಗಿರ್ಬೇಕು. ಅವ್ರು ಇವ್ರ ಮಾತು ಕೇಳಿ ನಾವು ಬೇರೆ ಆಗಬಾರ್ದು. ಅಮ್ಮ ಚೆನ್ನಾಗಿರಪ್ಪ. ನೀವು ಅಪ್ಪ. 100 ವರ್ಷ ಮೊದಲಿನ ಥರನೇ ಪಲ್ಲವಿ, ಚೆನ್ನಾಗಿ. ಲಕ್ಷ್ಮಿ, ಎಲ್ಲ ಚೆನ್ನಾಗಿರೋ. ಬರೀ ನಾವು ಯಾವತ್ತೂ ಚೆನ್ನಾಗಿರ್ಬೇಕು.